ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಕ್ರಮದ ವಿರುದ್ಧ ಬಿಜೆಪಿ ಹೋರಾಟ ಮಾಡ್ತಾ ಇದೆ. ಜೆಡಿಎಸ್ ಕೂಡ ಅದಕ್ಕೆ ಬೆಂಬಲವನ್ನು ಕೊಡ್ತಾ ಇದೆ. ಇದೀಗ ಜೆಡಿಎಸ್ ವಿರುದ್ಧವೇ ಕಾಂಗ್ರೆಸ್ನ ವಕ್ತಾರ ಪ್ರಮುಖವಾದ ಗಂಭೀರವಾದ ಆರೋಪ ಮಾಡಿದ್ದಾರೆ. ಅದೇನು ಅಂತ ಹೇಳಿದ್ರೆ, ಮೈಸೂರಿನಲ್ಲಿ ದೇವೇಗೌಡರ ಕುಟುಂಬಕ್ಕೆ ಒಟ್ಟು 48 ಸೈಟ್ಗಳನ್ನು ಮುಡಾ ಅಲಾಟ್ ಮಾಡಿದೆ. 48 ಸೈಟ್ಗಳನ್ನು ದೇವೇಗೌಡರ ಕುಟುಂಬದ ಮೇಲೆ ಈ ಒಂದು ದೊಡ್ಡ ಆರೋಪವನ್ನು ಮಾಡಿರುವಂಥವರು ರಮೇಶ್ ಬಾಬು. ಆಗ ಜೆಡಿಎಸ್ ಎಂಎಲ್ಸಿ ಆಗಿದ್ದು, ಜೆಡಿಎಸ್ನಲ್ಲಿ ಎಂಎಲ್ಸಿ ಆಗಿದ್ದು, ಈಗ ಕಾಂಗ್ರೆಸ್ನಲ್ಲಿದ್ದಾರೆ ರಮೇಶ್ ಬಾಬು. ಒಂದು ಕಾಲದ ದೇವೇಗೌಡರ ಅತ್ಯಾಪ್ತ ರಮೇಶ್ ಬಾಬು ಅವರೇ ಈ ಆರೋಪವನ್ನು ಮಾಡ್ತಾ ಇದ್ದಾರೆ. ದೇವೇಗೌಡರ ಅಧಿಕಾರಾವಧಿಯಲ್ಲಿ ಕುಟುಂಬಕ್ಕೆ 48 ಸೈಟ್, ಅದು ಒಂದೇ ದಿನ. 2011ರಲ್ಲಿ ಮುಖ್ಯಮಂತ್ರಿ ಆಗಿದ್ದ ವೇಳೆ ಯಡಿಯೂರಪ್ಪನವರೇ ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಅನ್ನೋದನ್ನು ಕೂಡ ರಮೇಶ್ ಬಾಬು ಉಲ್ಲೇಖ ಮಾಡಿದ್ದಾರೆ. ಒಂದೇ ಕುಟುಂಬದವರು ಮೈಸೂರಿನ ಮೂಳಾದಲ್ಲಿ 48 ಸೈಟು ತೆಗೆದುಕೊಳ್ಳುತ್ತಾರೆ. ಅದರಲ್ಲಿ ಶ್ರೀ ಎಚ್.ಡಿ. ಕುಮಾರಸ್ವಾಮಿರವರು 300 × 200 ಸ್ಕ್ವೇರ್ ಫೀಟ್ ಸೈಟ್ ನಂಬರ್ 17(b), ಇನ್ನೊಂದು ಸೈಟ್ ನಂಬರ್ 17(b1) ಮೆಜರ್ಮೆಂಟು 75 × 280 ಸ್ಕ್ವೇರ್ ಫೀಟ್. ಈ ರೀತಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾನ್ಯ ದೇವೇಗೌಡರ ಕಾಲದಲ್ಲಿ ಸೈಟು ಕೊಡುತ್ತಾರೆ. ಸವಿತಾ ಎನ್ನುವಂಥವರು ನೆಕ್ಸ್ಟು ಮುಂದುವರೆದು, ಮಾನ್ಯ ಸಭಾಪತಿಯವರೇ, ಈ ರೀತಿ ಮಾಡುವುದು ಗೌರವವಲ್ಲ. ಮಾನ್ಯ ಸಭಾಪತಿಯವರೇ, ವಿರೋಧ ಪಕ್ಷದವರು ಕೇಳೋದಕ್ಕೆ ರೆಡಿ ಇದ್ದಾರೆ, ಆದರೆ ನಾನು ಹೇಳುವುದನ್ನು ಕೇಳುವುದಕ್ಕೆ ರೆಡಿ ಇಲ್ಲ. ಸವಿತಾ ಕೋಂ ಬೀರೇಗೌಡ ಇವರಿಗೆ 130 ಅಡಿ × 100 ಅಡಿ 110 ಅಡಿ × 80 ಅಡಿ ನಿವೇಶನ, ಅಂದರೆ ಒಂದೇ ದಿವಸ ಮಾನ್ಯ ದೇವೇಗೌಡರ ಕಾಲದಲ್ಲಿ 48 ಸೈಟುಗಳನ್ನು ಮಾನ್ಯ ದೇವೇಗೌಡ ಮತ್ತು ಸೊಸೆಯಂದಿರಿಗೆ ಅಲಾಟ್ ಮಾಡಿರುತ್ತಾರೆ. ಈ ರೀತಿ ಮಾಡುವುದೆಲ್ಲ ಲೂಟಿ ಅಲ್ಲವೇನೋ? ಇದು ಹಗಲು ದರೋಡೆಯಲ್ಲವೇ? ಇದರ ಬಗ್ಗೆ ಚರ್ಚೆ ಮಾಡುವುದಕ್ಕೆ ಯಾರೂ ಸಿದ್ಧರಿಲ್ಲ. ಅಂದರೆ ಆವತ್ತು ಮಾರ್ಚ್ 2011ರಲ್ಲಿ ಸಭಾಪತಿರವರಿಗೆ ಸಲ್ಲಿಕೆ ಮಾಡಿದಂಥದ್ದು ಯಡಿಯೂರಪ್ಪನವರು ದಾಖಲೆಗಳು ದೇವೇಗೌಡರ ಕುಟುಂಬದ ಮೇಲೆ ಆರೋಪ ಮಾಡಿ, ದೇವೇಗೌಡರ ಕುಟುಂಬಕ್ಕೆ 48 ಸೈಟ್ ಆಗಿದೆ, ಇದರ ಮೇಲೆ ತನಿಖೆ ಆಗಬೇಕು. ಸನ್ಮಾನ್ಯ ಕುಮಾರಸ್ವಾಮಿರವರಿಗೆ ಸೈಟ್ ನಂಬರ್ 17(b) 300 × 200 ಅಂದರೆ 60,000 ಅಡಿ ನಿವೇಶನ. ಇಲ್ಲಿ ಇವತ್ತು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಪಾರ್ವತಮ್ಮನವರು ಜಮೀನನ್ನು ಅಕ್ವೈರ್ ಮಾಡಿದ್ದಾರೆ, ಪರ್ಯಾಯವಾಗಿ ಸೈಟ್ ಕೊಟ್ಟಿದ್ದಾರೆ ಅಂತೇಳಿ. ಅದು ಒಂದು ಕಡೆ. ಇಲ್ಲಿ ಇದ್ಯಾವುದು ಅವ್ರ ಜಮೀನು ಯಾವುದು ಅಕ್ವೈರ್ ಆಗಿಲ್ಲ. ಒಂದೇ ಕುಟುಂಬಕ್ಕೆ 48 ಸೈಟ್ ಕೊಟ್ಟಿದ್ದಾರೆ. ಅದ್ರಲ್ಲಿ ಕುಮಾರಸ್ವಾಮಿಗೆ 60,000 ಅಡಿ ಕೊಟ್ಟಿದ್ದಾರೆ. 60,000 ಅಡಿ ಅಂದರೆ 1.5 ಎಕರೆ. ಸೊ ಇಷ್ಟು ಸೈಟನ್ನು ಕೊಟ್ಟಿದ್ದಾರೆ. ಇದನ್ನ ದಾಖಲೆ ಕೊಡ್ತಾ ಇದ್ದೀನಿ, ಇದು ಚರ್ಚೆ ಆಗಬೇಕು ಅಂತಾರೆ. ಮುಂದುವರೆದು ಶ್ರೀ BS ಯಡಿಯೂರಪ್ಪನವರು, ಶ್ರೀಮತಿ ಮೋಟಮ್ಮನವರೇ, ನಾನು ಇಷ್ಟು ಕಾಪಿಯನ್ನು ತಮಗೆ ಕಳಿಸಿಕೊಡ್ತಿದ್ದೇನೆ, ಅದನ್ನು ಓದಿ ನೋಡಿದರೆ ನೀವೇ ಆಶ್ಚರ್ಯ ಪಡುತ್ತೀರಿ. ಆ ಸದನದಲ್ಲಿ ಅವ್ರು ಮಾತಾಡಿರ್ತಕ್ಕಂಥದ್ದು ಇನ್ ಬ್ರಾಕೆಟ್. ಈ ಹಂತದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೆಲವೊಂದು ದಾಖಲೆಗಳನ್ನು ಮಾನ್ಯ ಸಭಾಪತಿಯವರ ಅವಗಾಹನೆಗೆ ಕಳಿಸಿಕೊಟ್ಟರು. ಯಾಕೆ ಸ್ವಾಮಿ ಬಿಜೆಪಿ ಅವರು ತಟಸ್ಥವಾಗಿದ್ದಾರಾ? 2011ರಲ್ಲಿ ನೀವೇ ಕೊಟ್ಟಿರೋ ದಾಖಲೆ